ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾನು ಉತ್ತರ ಕೊಟ್ಟಾಯ್ತು, ನಿಮ್ಗೆ ಅದು ಓಕೆನಾ ಅಲ್ವಾ ಅಷ್ಟೇ ಹೇಳ್ಬೇಕು. ಅದು ನೀವು ಬರೀಬೇಕು, ನಾನಲ್ಲ. ಅದನ್ನ ಬರೀರಿ. ನಾನು ಯಾಕೆ ಹೇಳಿ? ಇಲ್ಲಪ್ಪ, ನಾನು ಕರೆಕ್ಟಾಗಿ ಆನ್ಸರ್ ಮಾಡಿದೆ. ಅರೆ ನನಗೆ ಗೊತ್ತಿರೋ ಆನ್ಸರ್ ಮಾಡಿದೇನ್ರಿ. ಅಲ್ಲ, ನನಗೆ ಎಷ್ಟು ಗೊತ್ತೋ ಅಷ್ಟೇ ಆಕ್ಟ್ ಮಾಡೋದು ನಾನು. ಇಲ್ಲ ಅದನ್ನೇ ನಮ್ಗೆ ಏನ್ ಗೊತ್ತೋ ಅದನ್ನ ಹೇಳಿದೀವಪ್ಪ. ಏನೂ ಗೊತ್ತಿಲ್ಲ ಅಲ್ಲ ನನಗೆ ಗೊತ್ತು. ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅದನ್ನ ಹೇಳಿ. ಇಲ್ಲ ಅಂತಂದ್ರೆ ಯಾರ್ಯಾರು ಮೆನ್ಷನ್ ಮಾಡಿ. ಇವೆರಡರಲ್ಲಿ ಯಾವ್ದಾದ್ರು ಒಂದು ನಾನು ಆನ್ಸರ್ ಮಾಡಿ. ಇಲ್ಲ ಅಂದ್ರೆ ಹೇಳಿದೀನಿ ಅಂತಂದ್ರೆ ಆನ್ಸರ್ ಮಾಡೋದಕ್ಕಾಗಲ್ಲ ನಮಗೆ. ಆನ್ಸರ್ ಮಾಡೋಕ್ಕಾಗಲ್ಲ. ಇದಕ್ಕೆ ಕಂಟಿನ್ಯೂ ಮಾಡಿ ನೀವು. ಸೀರಿಯಸ್ ಆಗಿ ಕೇಳ್ತಾ ಇದೀವಿ, ನಗ್ಬೇಡಿ ನೀವು. ಅವ್ರು ನಕ್ಕೊಂಡು ಕೇಳ್ತಾವ್ರೆ. ಯಾರು ನಗ್ತಾ ಇಲ್ಲ, ನಡೆ ಯಾರು ನಗ್ತಾ ಇಲ್ಲ. ನೀವು ನಕ್ರಿ. ಈಗ ನೀವು ನಕ್ರಿ. ನಾವು ಸೀರಿಯಸ್ ಆಗಿ ಮಾತಾಡ್ತಾ ಇದೀವಿ. ಸೀರಿಯಸ್ ಇಶ್ಯೂ ಇದೆ. ಸೀರಿಯಸ್ ಆಗಿ ಪ್ರೆಸ್ ಮೀಟ್ ಕರೆದಿದ್ದೀರಾ. ಸೀರಿಯಸ್ ಇಶ್ಯೂ ಇರೋದ್ರಿಂದ ನಿಮ್ಗೆ ಅಲಿಗೇಷನ್ ಬಂದಿದೆ. ಅದಕ್ಕೆ ಆನ್ಸರ್ ಮಾಡಿ, ಆಯ್ತಾ? ಅದಕ್ಕೆ ಫಸ್ಟ್ ಟ್ವೀಟ್ ಗೆ ಆನ್ಸರ್ ಕೊಟ್ಬಿಟ್ಟು ಗೊತ್ತಾಯ್ತು. ಅದನ್ನೇ ಬರೀರಿ ನೀವು. ಅಲ್ವೇನ್ರಿ, ನೀವು ಪ್ರಶ್ನೆ ಕೇಳ್ತೀನಿ, ನಾನು ಉತ್ತರ ಕೊಡ್ತೀವಿ. ಸರಿಯಾ ತಪ್ಪ ಅಂತ ನೀವು ಅದೇ ಸೈಲೆಂಟ್ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆನ್ಸರ್ ನೀವು 4-5 ಜನ ಮಾತ್ರ ಹೀಗೆ. ಬಂದಿರೋ ಪ್ರತಿಯೊಬ್ಬ ಮಾಧ್ಯಮದವರು ನಿಮ್ಮ ಪ್ರಶ್ನೆ ಕೇಳಕ್ಕೆ ಬಂದಿರೋ. ನೀವು ಹೇಳೋದನ್ನ ಪರವಾಗಿ ಯಾರು ಬಂದಿಲ್ಲ. ಅವ್ರಿಗೆ ಅವ್ರದೇ ಆದಂತ ಕ್ವಶನ್ಸ್ಗಳು ಇದಾವೆ. ಆ ಟೈಮ್ಗೋಸ್ಕರ ಕಾಯ್ತಿದ್ದಾರೆ. ಅವ್ರಿಗೆ ಏನಾದ್ರೂ ಒಂದೇ ಪ್ರಶ್ನೆಗೆ ಏನು ಉತ್ತರ ಸಿಕ್ಕಿಲ್ಲ ಅಂದ್ಮೇಲೆ ನಂತರ ಯಾವ ಬರುತ್ತೆ ಅಂತ ವೇಟ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ಅವ್ರಿಗೂ ಕಾಯ್ಸೋದು ಬೇಡ. ನಾವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಟು ಅವ್ರಿಗೆ ಅವಕಾಶ ಮಾಡ್ಕೊಡಿ. ಅವ್ರಿಗೆ ಪ್ರಶ್ನೆ ಒಂದು ಪ್ರಶ್ನೆ ಕೇಳಿದ್ರೆ ನನ್ನಲ್ಲಿರೋ ಉತ್ತರ ಕೊಡಬಲ್ಲೆ, ನಿಮ್ಮೊಳಗಿರೋ ಉತ್ತರ ನಾ ಕೊಡಕ್ಕಾಗಲ್ಲ. ಕೊಟ್ಟಾಯ್ತು, ನಾನು ಕೊಟ್ಟಾಯ್ತು. ಕೊಡ್ಬೇಕು ಅನ್ನಂಗಿದ್ರೆ ನೀವು ಕೊಂಡುಕೊಂಡ ಚಾನಲ್ ಉತ್ತರ ಕೊಡಿ. ಈ ಚಾನಲ್ಗಳಿಗೆ ನೀವು ನಾವು ಸರ್ ಪ್ರಕಾಶ ಸಿನಿಮಾ ಗೋಷ್ಠಿ ಅಲ್ಲ, ಮತ್ತೆ ಕರ್ಜಿಸಿದ ಪ್ರಕಾಶ ಸಿನಿಮಾ ಅಲ್ಲ ಇದು. ನೀವು ನೇರವಾಗಿ ಮಾತಾಡಬೇಕು ಅಂತಿದ್ರೆ ಕರೆಕ್ಟ್ ಆಗಿ ಮಾತಾಡಿ, ಕರೆಕ್ಟ್ ಆಗಿ ಮುಂದೆ ಹೋಗಿ. ಅದನ್ನ ಬಿಟ್ಟು ಇದೇ ಗೊಂದಲದಲ್ಲಿ ಮುಂದುವರಿತೀನಿ ಅಂದ್ರೆ ಬೇಡ. ಮೂಲ ಪ್ರಶ್ನೆಗೆ ಉತ್ತರಿಸಬಾರದು ಅನ್ನುವ ಕಾರಣಕ್ಕೆ ಈ ಗೊಂದಲದ ಕ್ರಿಯೇಟ್ ಮಾಡಿದ್ರೆ ನೀವು ಬೇಕಂತಲೇ. ಸರ್ ಸಿಂಪಲ್ ಏನ್ ಗೊತ್ತಾ, ಈ ಮಾಧ್ಯಮಗಳು ಅಂತಂದ್ರೆ ಕನ್ನಡದಲ್ಲಿ ಈ ಎಲ್ಲ ಕ್ರಿಸ್ತಪ್ಪು ಸೇರ್ಕೊಂಡು ಎಲ್ಲಾ ಸೇರ್ಕೊಂಡೆ ಮಾಧ್ಯಮಗಳು ಅಂತ ಹೊರಗಡೆ ಜನರು ಅರ್ಥ ಆಗಿದೆ. ನಮಗೂ ಗೊತ್ತು, ನಿಮಗೂ ಗೊತ್ತು. ಅದರಲ್ಲಿರೋ ತಪ್ಪರ್ಥವನ್ನ ನೀವು ಬಿಡಿಸಿ ಅದಕ್ಕೆ ಇವರಿಗೆಲ್ಲ ಹೋಮಾಗಿದೆ ನನಗೆ ಸಾರಿ ಅಂತ ಹೇಳ್ಬಿಟ್ಟು ಓಡ್ಬಿಡಿ ಮುಂದ್ಗಡೆ. ಅದ್ಯಾಕೆ ಸುಮ್ಮನೆ ಅಕ್ಕದಿಂದ ಇದನ್ನೇ ಸಾಧಿಸ್ತಿರಲ್ಲ ಸರ್? ಕ್ಷಮೆಗೆ ಸಣ್ಣರಾಗಲ್ಲ ಪ್ರಶ್ನೆ ಮಾಡಿ. ನೀವು ಎಷ್ಟು ಪ್ರಶ್ನೆ ಮಾಡಿದ್ರೆ ಸರ್, ಯಾವುದೇ ಫಿಲ್ಮ್ ಪ್ರೆಸ್ ಮೀಟ್ ಅಲ್ಲಿ ಪ್ರಕಾಶ್ ರಾಜ್ ಇದ್ದಾರೆ ಅಂತಂದ್ರೆ ಇರೋಂಥ ಪ್ರತಿಯೊಬ್ಬ ನಟರು ಪ್ರಕಾಶ್ ರಾಜ್ ಹಂಗೆ, ಪ್ರಕಾಶ್ ರಾಜ್ ಹಿಂಗೆ, ಅವ್ರ ಆಕ್ಟಿಂಗ್ ನಮಗಿದೆ, ಅವ್ರ ಆಕ್ಟಿಂಗ್ ನಿಮಗಿದೆ ಅಂತ ನಿಮ್ಮನ್ನು ಹೊಡ್ತಾರೆ. ಆದ್ರೆ ನಾವು ಮೀಡಿಯಾದ ಮುಂದೆ ಪ್ರಕಾಶ್ ರಾಜ್ ಸಣ್ಣವರಾಗೋದು ಬೇಡ ಅನ್ನೋ ಕಾರಣಕ್ಕೆ ನಾವು ಎಲ್ಲಾ ಮೀಡಿಯಾದವರಿಗೂ ಹೇಳಿದ್ದಲ್ಲ, ಕೆಲ ಮಾಧ್ಯಮದವರಿಗೆ ಮಾತ್ರ ಹೇಳಿರೋದು. ನಿಮಗೆ ಕೆಲ ಅಂತ ಪದ ಮೆನ್ಷನ್ ಆಗಿಲ್ಲ ಅಂದ್ರೆ ನಿಮಗೇನಾದ್ರು ಬೇಜಾರಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ಬಿಡಿ. ಅಷ್ಟೇ ಕೇಳ್ತಾ ಇರೋದು ನಾವು, ಬೇರೆ ಏನು ಕೇಳ್ತಾ ಇಲ್ಲ. ಅದನ್ನ ಕೇಳಕ್ ಇಷ್ಟ ಇಲ್ಲ ಅಂದ್ರೆ ಹೆಸರು ಹೇಳಿ. ನಿಮಗೆ ಆಪ್ಷನ್ಸ್ ಕೊಡ್ತಾ ಇದ್ದೀವಿ, ನೀವು ಆಪ್ಷನ್ಸ್ ಯಾವ ಆಪ್ಷನ್ಸ್ ನೀವು ಉತ್ತರ ಕೊಡ್ತಾ ಇಲ್ಲ.
ಈಗ ನಿನ್ನೆ ಇನ್ನೂರು ಕೋಟಿಯ ಒಂದು ಆ 200 ಕೋಟಿ ನಾವು ಎಷ್ಟು ಕೋಟಿ ಮಾಡ್ಕೊಂಡಿದ್ದೀರಾ? ಸರ್ ಈಗ ಏನ್ ಮಾಡ್ತೀರಾ ಸರ್? ಈಗ ಇದು ನಾನು ಹೇಳಿದ್ದು ಅಲ್ಲ, ಉತ್ತರ ಕೊಟ್ಟಿದ್ದೀನಿ ನಾನು. ಉತ್ತರ ಕೊಟ್ಟಾಯ್ತು. ಉತ್ತರ ಕೊಟ್ಟಾಯ್ತು. ಯಾರು ಕೊಟ್ಟಿದ್ದೀರಿ? ಯಾರು ಕೊಟ್ಟಿದ್ದೀರಿ ಉತ್ತರ? ನೆಕ್ಸ್ಟ್ ಉತ್ತರ ಅಲ್ಲ ಸರ್, ಅದು ನಿಮ್ಮ ಅಂಗಡಿ ಸಮಜಾಯಿಷಿ ಸಮಜಾಯಿಷಿ ಆಗ್ತಾ ಇದೆ. ಉತ್ತರ ಅಲ್ಲ ಅದು. ಬರೀರಿ. ಉತ್ತರ ಮಾಡಕ್ಕಾಗಿಲ್ಲ ಅಂದ್ರೆ ಅವರು ನಿಮ್ಗೆ ಯಾಕೆ ಮಾತಾಡಿಲ್ಲ ಅಂತ ಹೇಳಿ ಅವರಿಗೆ ನೋಡ್ತಾ ಇದ್ದಾರೆ. ಹೇಳಿ ಸರ್ ಅಲ್ಲ ಮಾಡಿಕೊಂಡ ಮಾಧ್ಯಮಗಳು ಅಂತ ನಿಮ್ಗೆ ಹೇಳಿಲ್ಲ. ಸಾರಿಗೆ ನಿಮಗೆ ನೋವಾಗಿದ್ರೆ ಕ್ಷಮಿಸಿ, ಓಡು ಮುಂದೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡ ಮಾಧ್ಯಮಗಳು ಅಲ್ಲ, ಪತ್ರಿಕಾಗೋಷ್ಠಿ ಮೂಲ ವಿಚಾರಕ್ಕೆ ನೀವೇ ಸೃಷ್ಟಿ ಮಾಡಿದ್ರೆ ನೀವೇ ತಂದ್ಬಿಟ್ಟು ನೀವೇ ಪುಸ್ತಕ ಹೇಗೆ ಸರ್? ಸುಮ್ಮನೆ ಎಲ್ಲ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿರುವಂತಹ ಪ್ರಕಾಶ್ ರಾಜ್ ಬೇರೆ ಬೇರೆ ಸ್ವಾಭಿಮಾನ ಇದ್ದವರು ಅಂತ ಕೇಳಿಸ್ಕೊಂಡು ಯಾರು ಮುಂದೆ ಹೇಳಾಯ್ತು. ನಾನು ಆನ್ಸರ್ ಕೊಟ್ಟಾಯ್ತು. ನನ್ನ ಉತ್ತರ ಕೊಟ್ಟಾಯ್ತು.